ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಿಳಿಸ್ಕೊಡೋಂಥ ಟಾಪಿಕ್ ಏನಪ್ಪ ಅಂದರೆ, ನೀವು ರೀಚಾರ್ಜನ್ನು ಪೇಟಿಎಮ್ಮಲ್ಲಿ ಅಥವಾ ಗೂಗಲ್ ಪೇನಲ್ಲಿ ನೀವು ರೀಚಾರ್ಜನ್ನು ಮಾಡ್ಕೊತಿದ್ರಿ. ಆದರೆ ನೀವು ರೀಚಾರ್ಜ್ ಮಾಡಬೇಕಾದ್ರೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳ್ಬಿಟ್ಟು ₹3 4 ಅವರು ಕಟ್ ಮಾಡ್ಕೊತಿದ್ರು. ಆದರೆ ನಾನು ಹೇಳುವಂಥ ಈ ಅಪ್ಲಿಕೇಶನಲ್ಲಿ ನೀವು ರೀಚಾರ್ಜ್ ಮಾಡ್ಕೊಂಡ್ರಪ್ಪ ಅಂದರೆ ಅವರೇ ನಿಮಗೆ ರೀಚಾರ್ಜ್ ಮಾಡಿದ್ದಕ್ಕೆ ಕಮಿಷನ್ ಅನ್ನೋದು ಕೊಡ್ತಾರೆ. ಹೀಗಾಗಿ ನೀವು ಆ ಕಮಿಷನನ್ನು ಕೂಡಿ ಇಟ್ಕೊಂಡ್ಬಿಟ್ಟು ನೀವು ಒಂದು ಸರಿ ಅದನ್ನು ರೀಚಾರ್ಜ್ಗೆ ಬಳಸ್ಕೊಬೋದು. ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನೋಡೋಣ ಬನ್ನಿ ಗೈಸ್. ಆ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಈಜಿ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಂಟೆಂಟ್ಸನ್ನ ಅಲೋ ಮಾಡಲಿಕ್ಕೆ ಕೇಳುತ್ತೆ. ನೀವನ್ನು ಅಲೋ ಮಾಡಿದರೆ ನಿಮಗೆ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಎಂಟ್ರ್ ಮಾಡ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ವೆರಿಫೈ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಮಿಷನ್ ಚಾರ್ಟ್ ಅಂತ ನೋಡ್ತಾ ಇದ್ದೀರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏರ್ಟೆಲಿಗೆ ರೀಚಾರ್ಜ್ ಮಾಡ್ಕೊಂಡ್ರೆ 1.30% ಅನ್ನೋದು ಕಮಿಷನ್ ಅನ್ನೋದು ಸಿಗುತ್ತೆ. ಇಲ್ಲಿ BSNLಗೆ ನೋಡಿದ್ರಪ್ಪ ಅಂದರೆ 5% ಅನ್ನೋದು ಕಮಿಷನ್ ಅನ್ನೋದು ಸಿಗುತ್ತೆ. ನಿಮಗೆ 5% ಅಂತಪ್ಪ ಅಂದರೆ ನೀವು ₹100 ರೀಚಾರ್ಜ್ ಮಾಡ್ಕೊಂಡ್ರಪ್ಪ ಅಂದರೆ ಅದರಲ್ಲಿ ನಿಮಗೆ ₹5 ಅನ್ನೋದು ಕಮಿಷನ್ ಅನ್ನೋದು ಸಿಗುತ್ತೆ. VIಗೆ 3.40% ಇದೆ. ಜಿಯೋಗೆ 70% ಇದೆ, 0.70% ಇದೆ. ಈ ರೀತಿ ಒಂದೊಂದು ಸಿಮ್ಗೆ ಒಂದೊಂದು ರೀತಿ ಕಮಿಷನ್ ಅನ್ನೋದು ಈ ಒಂದು ಅಪ್ಲಿಕೇಶನಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವು ಹೇಗೆ ರೀಚಾರ್ಜ್ ಮಾಡ್ಕೊಳೋದಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಆ್ಯಡ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಆನ್ಲೈನ್ ಡೆಪಾಸಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ UPI ಪೇಮೆಂಟ್ ಆಪ್ಷನ್ 1 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಮಿನಿಮಮ್ ಅಮೌಂಟ್ ₹10 ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಮಿನಿಮಮ್ ₹10 ಅನ್ನೋದು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಪ್ರೊಸೀಡ್ ಅಂತ ಕೊಟ್ರಪ್ಪ ಅಂದರೆ ಇಲ್ಲಿ ನೀವು ಯಾವ ಪ್ಲ್ಯಾನಿಂದು ರೀಚಾರ್ಜ್ ಪ್ಲ್ಯಾನ್ ಮಾಡ್ಕೊತಿರ್ತೀರಲ್ಲ, ಆ ರೀಚಾರ್ಜ್ ಪ್ಲ್ಯಾನಿಂದು ಅಮೌಂಟನ್ನು ಇಲ್ಲಿ ಎಂಟ್ರ್ ಮಾಡಿ. ಇಲ್ಲಿ ನಾನು ಹಾಗೆ ₹10 ಅನ್ನೋದನ್ನ ಎಂಟ್ರ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಪೇ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸ್ವಲ್ಪ ಲೋಡ್ ಆಗಿಬಿಟ್ಟು ನಿಮಗೆ ಫೋನ್ಪೇಗೆ ಕರ್ಕೊಂಡು ಹೋಗುತ್ತೆ ಇದು. ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಪೇ ಅಂತ ಕೊಟ್ಬಿಟ್ಟು ನೀವು ನಿಮ್ಮ ಒಂದು UPI ಪಿನ್ನನ್ನು ಎಂಟ್ರ್ ಮಾಡಿದ್ರಪ್ಪ ಅಂದರೆ ವಿತಿನ್ 2 ಸೆಕೆಂಡಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಇಲ್ಲಿ ನಾನು ಕಮಿಷನ್ ಅನ್ನೋದು ತಗೊಂಡಿರೋದು ನಾನು ನಿಮಗೆ ತೋರಿಸ್ತಿದ್ದೆ, ಆದರೆ ಬೇರೆ ಫೋನಲ್ಲಿ ಅದು ಲಾಗಿನ್ ಇದೆ. ನಾನಿಲ್ಲಿ ಸೈಡಲ್ಲಿ ನಾನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ನೋಡ್ಬೋದು ನೀವು. ಇಲ್ಲಿ ಅದನ್ನು ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಪ್ರೀಪೇಯ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾವು ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಮ್ದು ಯಾವ ಸಿಮ್ ಇದೆ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ ಎಂಟರ್ ಅಮೌಂಟ್ ಪಕ್ಕ ವ್ಯೂ ಪ್ಲ್ಯಾನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನ್ಗಳು ತೋರಿಸುತ್ತದೆ. ನೀವಿಲ್ಲಿ ಸರ್ಚ್ ಪ್ಲ್ಯಾನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಯಾವ ಅಮೌಂಟಿಂದು ಪ್ಲ್ಯಾನ್ ಹಾಕ್ಕೊತಿರ್ತೀರಲ್ಲ, ಆ ಅಮೌಂಟನ್ನು ಇಲ್ಲಿ ಸರ್ಚ್ ಮಾಡಿದರೆ ಆ ಒಂದು ಪ್ಲ್ಯಾನ್ ತೋರಿಸುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕೊಟ್ರಪ್ಪ ಅಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿರುವಂಥ ಅಮೌಂಟ್ ಕಟ್ಟಾಗಿಬಿಟ್ಟು ನಿಮಗೆ ರೀಚಾರ್ಜ್ ಬರುತ್ತೆ. ವಿತಿನ್ 30 ಸೆಕೆಂಡಲ್ಲಿ ನಿಮಗೆ ರೀಚಾರ್ಜ್ ಆಗುತ್ತೆ. ನೀವೇನಾದರೂ ರೀಚಾರ್ಜ್ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ಕಸ್ಟಮರ್ ಕೇರಿಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಸಪೋರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋದರೆ ಅವ್ರ ಮೊಬೈಲ್ ನಂಬರನ್ನು ಹಾಕಿದ್ದಾರೆ, ಅವ್ರ ಇಮೇಲ್ ಐಡಿಯನ್ನು ಹಾಕಿದ್ದಾರೆ. ನೀವು ಏನಾದರೂ ದುಡ್ಡು ಕಟ್ಟಾಗಿಬಿಟ್ಟು ನಿಮ್ಗೆ ಏನಾದರೂ ರೀಚಾರ್ಜ್ ಆಗಲಿಲ್ಲಪ್ಪ ಅಂದರೆ ಆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ನೀವು ವಿಚಾರಿಸ್ಬೋದು. ಇಲ್ಲಿ ನಾನು ಟ್ರಾನ್ಸಾಕ್ಷನ್ ಮಾಡಿರೋದು ಈ ಒಂದು ಮೊಬೈಲ್ ನಂಬರಲ್ಲಿ ಮಾಡಿಲ್ಲ, ಇನ್ನೊಂದು ಮೊಬೈಲ್ ನಂಬರಲ್ಲಿ ಮಾಡಿದ್ದೇನೆ. ಅದನ್ನು ಕೂಡ ಇಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ನೋಡ್ಬೋದು ನೀವು.
ಇಷ್ಟೇ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳಿಗೋಸ್ಕರ ನನಗೆ ಸಪೋರ್ಟ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.